ಚೇಳೂರು ತಾಲೂಕಿನ ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪಿಆರ್ ಚಲಂ, ಚೇಳೂರು ತಾಲೂಕು ಕಚೇರಿಗೆ ಸ್ಥಳ ಗುರುತಿಸಿರುವ ವಿಚಾರವಾಗಿ ಚೇಳೂರು ತಾಲೂಕಿನಲ್ಲಿ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಚೇಳೂರು ತಾಲೂಕು ಕೇಂದ್ರದಲ್ಲಿ ಸರಿಯಾದ ಸರ್ಕಾರಿ ಜಮೀನು ಇಲ್ಲದ ಕಾರಣ ಹೊರಗಿನ ಪ್ರದೇಶದಲ್ಲಿ ಸಾರ್ವಜನಿಕರ ಹಾಗೂ ರೈತರ ಅನುಕೂಲಕ್ಕಾಗಿಯೇ ತಾಲೂಕು ಕಚೇರಿಗೆ ಜಮೀನು ಗುರುತಿಸಲಾಗಿದೆ. ಕಟ್ಟೆಗಳು ಇನ್ನೂ ನಿರ್ಮಾಣ ಮಾಡಿಲ್ಲ. ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವ ಬದಲು ಉತ್ತಮ ಸ್ಥಳ ಹುಡುಕಲು ಪ್ರಯತ್ನ ಮಾಡಬೇಕು. ಸರಿಯಾದ ಜಾಗ ತೋರಿಸಬೇಕಾಗಿತ್ತು. ಅದು ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣಪ್ಪ ಮಾತನಾಡಿ, ಶಾಸಕರು ತಾಲೂಕಿನಲ್ಲಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ನಿಲಯಗಳು ನಿರ್ಮಿಸಿದ್ದಾರೆ. ಹಲವು ದಶಕಗಳಿಂದ ಚೇಳೂರಿನಿಂದ ಚಿಲಕಲನೇರ್ಪು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿತ್ತು. ಈ ರಸ್ತೆ ಮಧ್ಯದಲ್ಲಿ ಸುಮಾರು 2 ಕಿಲೋಮೀಟರ್ ಆಂಧ್ರಕ್ಕೆ ಸೇರುತ್ತದೆ. ಮತ್ತೊಂದು ಕಡೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಆದರೆ ಶಾಸಕ ಸುಬ್ಬಾರೆಡ್ಡಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಹಲವು ದಶಕಗಳಿಂದ ಮೂಲೆ ಗುಂಪಾಗಿದ್ದ ರಸ್ತೆಗೆ ಮುಕ್ತಿ ಕೊಟ್ಟಿದ್ದಾರೆ ಎಂದರು. ಪ್ರಗತಿಪರ ರೈತ ಸಹದೇವರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚುನಾವಣೆ ಸಮಯದಲ್ಲಿ ಕೆಲ ರಾಜಕೀಯ ನಾಯಕರು ವಲಸೆ ಬರುತ್ತಿದ್ದಾರೆ. ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಶಾಸಕರ ಮೇಲೆ ಇಲ್ಲಸಲ್ಲದ ಟೀಕೆ ಮತ್ತು ಆರೋಪ ಮಾಡ್ತಿದ್ದಾರೆ. ಇವರಿಗೆ ಮತದಾರರು ಈಗಾಗಲೇ ಬುದ್ಧಿ ಹೇಳಿದ್ದಾರೆ. ಆದರೂ ಸುಳ್ಳು ಆರೋಪಗಳು ಮಾಡುವುದು ನಿಲ್ಲಿಸಲಿಲ್ಲ ಎಂದರು. ಇನ್ನು ಚೇಳೂರಿನ ಹೊರವಲಯದಲ್ಲಿ ತಾಲೂಕು ಕಚೇರಿ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿ ಶಾಸಕರು ಬೇನಾಮಿ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ದಾರೆ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು. ಸತತ 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕೆಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಎಂದರೆ ಮತದಾರರು ಗೆಲ್ಲಿಸಲು ಸಾಧ್ಯವೇ ಎಂದು ಪಾಳ್ಯಕೆರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಪ್ರಶ್ನಿಸಿದರು. ಬಹಿರಂಗ ಸಭೆಗೆ ಬಂದು ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳ ಪ್ರಗತಿ ಮುಂದೆ ಇಡುತ್ತೇವೆ, ಲಿಖಿತ ಪೂರಕವಾಗಿ ನೀಡುತ್ತೇವೆ. ಜಿಲ್ಲಾ ಪಂಚಾಯಿತಿ ಆಡಳಿತ ಅವಧಿಯಲ್ಲಿ ನೀವು ಮಾಡಿದ ಅಭಿವೃದ್ಧಿಗಳನ್ನು ತೋರಿಸಿ ಎಂದರು. ನನಗೆ ಯಾವುದೇ ಒಂದು ಉದ್ದೇಶ ಇಲ್ಲ. ಎಲ್ಲಿ ಸರ್ಕಾರ ಜಾಗ 20 ರಿಂದ 30 ಎಕರೆ ಸಿಕ್ಕಿದ್ರೆ ಅಲ್ಲಿ ನಾನು ರೆಡಿ ಏನು ಪ್ರಜಾಸೌಧ ಮಾಡೋಕ್ಕೆ ರೆಡಿ ಅಂತ ಕೂಡ ಆ ಸಭೆಯಲ್ಲಿ ಆ ಶಾಲಾ ಮಕ್ಕಳ ಮುಂದೆ ಕೂಡ ಪ್ರಮಾಣ ಮಾಡಿ ಹೇಳಿದ್ದಾರೆ. ಏನಂದರೆ ನಮ್ಮ ಚೇಳೂರು ತಾಲೂಕು ಆಗ್ಬೋದು, ಬಾಗೇಪಲ್ಲಿ ವಿಧಾನಸೌಧ ಕ್ಷೇತ್ರಕ್ಕಾಗ್ಬೋದು, ಕೆಲವೊಂದು ನಾಯಕರು ವಲಸೆ ಬರ್ತಾ ಇದ್ದಾರೆ, ರಾಜಕೀಯಕ್ಕೆ ವಲಸೆ ಬರ್ತಾ ಇದ್ದಾರೆ. ಆ ವಲಸೆ ಬಂದಂಥ ರಾಜಕೀಯ ನಾಯಕರು ನಮ್ಮ ಶಾಸಕರನ್ನು ಸ್ವಲ್ಪ ಟೀಕೆ ಮಾಡ್ತಾ ಇದ್ದಾರೆ. ಯಾಕೋ ಆ ಥರ ನಮ್ಮ ಶಾಸಕರು ಇಲ್ಲ. ಏನು ಎಲ್ಲಿ ಮೀಡಿಯಾ ಮುಖಾಂತರ ನೀವು ನೋಡ್ಬೋದು, ಮೀಡಿಯಾ ಮುಖಾಂತರ ಬಂದು ಅಲ್ಲಿ ಜಮೀನು ತಗೊಂಡಿದ್ದಾರೆ, ಇಲ್ಲಿ ಜಮೀನು ತಗೊಂಡಿದ್ದಾರೆ ಅಂತ ಈ ಥರ ಟೀಕೆ ಮಾಡ್ತಾ ಇದ್ದಾರೆ. ನಾನು ಈ ಮಾಧ್ಯಮ ಮುಖಾಂತರ ಹೇಳೋದು ಏನಂದರೆ, ಜಮೀನು ತಗೊಳ್ಳೋದು ತಪ್ಪ, ಕಾನೂನು ರೀತಿಯಲ್ಲಿ ಜಮೀನು ತಗೊಳ್ಳೋದು ತಪ್ಪ. ಏನು ದುಡ್ಡು ಅಲ್ಲ, ಅವ್ರಿಗೂ ಸಂಪಾದನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅನಿಲ್ ಅಂಬಾನಿ ಇದ್ದಾರೆ, ಮುಖೇಶ್ ಅಂಬಾನಿ ಇದ್ದಾರೆ, ಅವರೇನು ಆಸ್ತಿಗಳು ಮಾಡ್ತಾ ಇಲ್ಲ. ನೀವು ಕೇಳ್ಬೋದು, ಏನು ನಾವು ಅವರು ಹೇಳಿದಾಗ ಈ ಥರ ಅಲ್ಲಿ ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಬೇಕಾದರೆ. ಇಲ್ಲ ಅಂದರೆ ಏನಾದರೂ ಪಾಪ ಕೀಳ್ಮಟ್ಟದಂಥ ರೈತರು ಕಿತ್ಕೊಂಡಿದ್ದಾರ, ಇಲ್ಲಾಂದರೆ SC/ST ಜಮೀನುಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಇದು ಕೂಡ ನೀವು ಕೇಳ್ಬೋದು. ನಮ್ಮ ಶಾಸಕರು ಅಂಥವ್ರಲ್ಲ. ನಮ್ಮ ಶಾಸಕರು ವರ್ಷಕ್ಕೊಂದು ಸರ್ತಿ ಬಡ ಜನರಿಗೆಲ್ಲ ಮದುವೆಗಳು ಮಾಡ್ತಾರೆ, ಎಲ್ಲ ಸೀಮೆ ಹಸುಗಳು ಕೊಡ್ತಾರೆ. ಆ ಥರ ಎಲ್ಲ ಅಭಿವೃದ್ಧಿ ಮಾಡಿಕೊಂಡು 3 ತಾಲೂಕುಗಳನ್ನು ಕೂಡ ನಮ್ಮ ಸಮಾನವಾಗಿ ತಗೊಂಡು ಬಂದು ನಮ್ಮ ಚೇಳೂರು ಕೂಡ ಅವರು ಮನಸ್ಸಿಗೆ ಬಂದಾಗೆ ಎಲ್ಲೋ ಒಂದು ಕಡೆ ಮಾಡ್ತಾರಂತ ನಮ್ಮ ಮುಖಂಡರಿಗೆಲ್ಲ ಕೂಡ ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಅವರು ನಮ್ಗೆ ಒಳ್ಳೇದು ಮಾಡ್ತಾರಂತ ಈ 4 ಮಾತನ್ನು ಮಾತಾಡಿ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.